ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನಾನು ಸ್ಮಿತಾ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮಲೆನಾಡಿನ ಬಗ್ಗೆ ಪ್ರಕೃತಿಯ ವರ್ಣನೆಯನ್ನು ನಾನು ನನ್ನ ಒಂದು ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಆ ವಿಡಿಯೋನ ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ಮನಸ್ಸೆಂಬ ಪ್ರಕೃತಿಯ ಸಾಗರದಲ್ಲಿ ಅನುಭವವೆಂಬ ಚಿಕ್ಕ ದೋಣಿ ದೂರದ ಹಚ್ಚ ಹಸುರಿನ ಪ್ರಕೃತಿ ಕೈಬೀಸಿ ಕರೆದಂತಾಗಿದೆ ನೋಡಿ. ಎಲ್ಲಿಯೂ ಸಿಗದ ಕಲ್ಪನೆ ಹುಡುಕಿದೆ ನಾನು ನನ್ನೊಳಗೆ, ಬಂದಿರುವೆ ನಾನು ನನ್ನ ಒಲುಮೆಯ ಗೂಡಿಗೆ, ಮಲೆಯ ನಾಡಿಗೆ ಚೆಲುವಿನ ರೂಢಿಗೆ. ನನ್ನ ಅತಿ ಸಾಧಾರಣ ಬದುಕಿನಲ್ಲಿ ಅದ್ಭುತ ಪರಿಚಯ ನಿನ್ನದು, ವರ್ಣಾಲೋಕದ ವರ್ಣ ಸುಂದರಿ ನೀನು. ಓ ಪ್ರಕೃತಿ, ನೀನೆಷ್ಟು ಮನೋಹರ, ನಿನ್ನದೆಂಥ ಚೆಲುವು, ಒಮ್ಮೆ ನನ್ನನ್ನು ಆವರಿಸು. ಪ್ರಕೃತಿಯ ಸೌಂದರ್ಯವನ್ನು ಬಣ್ಣಿಸಿಕೊಂಡು ಹೋದರೆ ನಮ್ಮಷ್ಟು ಒಳ್ಳೆಯ ಕವಿ ಇಲ್ಲ. ಅದೇ ಪ್ರಶ್ನೆ ಮಾಡೋಕೆ ಹೋದರೆ ನಮಗಿಂತ ಮೂರ್ಖರು ಇನ್ನೊಬ್ಬರಿಲ್ಲ. ಹಕ್ಕಿಗಳ ಕಲರವ, ಚಿಲಿಪಿಲಿ ನಾದಗಳು, ಸುಂದರ ತಾಣ, ಹಿಪ್ಪನಿಯ ಹನಿ ಮುತ್ತಿಡುವಂತಿದೆ. ಜೀವನದ ಬದುಕಿನಲ್ಲಿ ಎಲ್ಲವೂ ಕ್ಷಣಿಕ, ನಿನ್ನ ನೋಡಿದರೆ ನೀನೇ ಶಾಶ್ವತ ರೂಪದಂತಿದೆ. ನಿನ್ನ ವಿಶಾಲವಾದ ಮಡಿಲಲ್ಲಿ ಮತ್ತೆ ಮಗುವಾಗಿ ಜನಿಸಲಿ. ಓ ಪ್ರಕೃತಿ, ನಿನ್ನ ಹಚ್ಚ ಹಸುರಿನ ತಾಣ ಮೈಮನ ಮರೆತಿದೆ. ನನ್ನನ ಅರಿಯದೆ ದಿಗ್ಭ್ರಮೆಯಲ್ಲಿ ಇರುವೆ. ನೀನು ಒಂದು ಅದ್ಭುತ, ತಂಪಾದ ಗಾಳಿ, ಜಲಪಾತದ ಕಲರವ, ಬೆಟ್ಟ ಗುಡ್ಡಗಳ ತಾಣ, ಕೈ ಬೀಸಿ ಮತ್ತೆ ಮತ್ತೆ ಕರೆದಂತಾಗಿದೆ. ನನ್ನನ ಮರೆತಿರುವೆ, ಒಮ್ಮೆ ನನ್ನ ನಾನಾರೆಂದು ನನ್ನೊಳಗೆ ಪ್ರಶ್ನೆ ಕೇಳುವಂತಾಗಿದೆ. ಪ್ರಕೃತಿ, ನಿನ್ನ ಮುಂದೆ ಎಲ್ಲವೂ ಶೂನ್ಯ ಎಂದು ಭಾಸವಾಗಿದೆ. ಮನುಷ್ಯನ ಊಹೆಗೂ ನಿಲುಕದ ಅದ್ಭುತ ನೀನು. ನನ್ನನ ಮರೆತೆ ನಿನ್ನ ಮಾಯಾಲೋಕದ ವಿಶಾಲ ಹೃದಯದಲ್ಲಿ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡಿ. ಇವತ್ತಿನ ದಿನಗಳನ್ನು ಅತ್ಯುತ್ತಮವಾಗಿ ಪರಿವರ್ತಿಸಿಕೊಳ್ಳಿ.
ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.